ಮೆಕ್ಕಿಕಾಯಿ ಉಪ್ಪಿನಕಾಯಿ ಹಾಕಿ ಕಲಿಬಿಡಿ. ಮೆಕ್ಕಿಕಾಯಿ ಉಪ್ಪಿನಕಾಯಿ ನೋಡ್ರಿ, ಮೆಕ್ಕಿಕಾಯಿ ವಿಡಿಯೋ ಎಲ್ಲ ಶೂಟ್ ಮಾಡಿ ರೆಸಿಪಿ ಶೇರ್ ಮಾಡಿಕೊಂಡು ಯಾವುದೋ ಒಂದು ಗೊಂದಲದಾಗ ವಿಡಿಯೋ ಎಷ್ಟು ಡಿಲೀಟ್ ಮಾಡಿ ನೋಡ್ರಿ. ನಾನು ಮಾಡೋ ಬಾಳೆನ ಹಿಂತೀನಿ ಕಷ್ಟಪಡೋದ ಅದಕ್ಕೆ ಡಿಲೀಟ್ ಮಾಡೋದು. ಸಾರು ತೋರಿಸ್ತೀನಿ, ಕೊಬ್ಬರಿ ಸಾರು, ಅನ್ನ, ಪಲ್ಯ ಇಷ್ಟಕ್ಕೆ ನೋಡ್ರಿ. 2 ರೊಟ್ಟಿ ಕೈಯಾಗ ಹಿಡ್ಕೊಂಡು ಪಲ್ಯ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋದು. 2 ಸಾರ್ಲಿಕ್ಕ ಮತ್ತೆ 2 ತಗೊಳಿದ್ರಿ. ಅಯ್ಯೋ 4 ತಿಂತೇನೆ ಅವನೆಲ್ಲ 2 ರೊಟ್ಟಿ. ಅದ್ರ ಮೆಣಸಿನ್ಕಾಯಿ ಪಲ್ಯ ಅಂದ್ರೆ ಭಾಳ ಇಷ್ಟ ನನಗೆ. ತುಂಬ ತರಿಸಿಲೆ ಮಾಡ್ಬೇಕ್ರಿ, ಭಾಳ ಚಲೋ ಇದೆ. ರುಚಿ ತುಂಬನ್ಯಾಗ ಇರೋದು. ರುಚಿ ತುಂಬ ಅಂದ್ರೆ ಅದು ತುಂಬ ಇರ್ತೈತಲ್ಲ ಕಡ್ಡಿ. ಹಸಿ ಕಾಳು ತಿನ್ನೋದಿಲ್ಲ ಅಂತ ತಿಂದು ದಿನ ಏನಾಯ್ತು ಏನಾರು ಕತೆ. ನನಗೆ ಹಸಿ ಖಾರಕ್ಕೆ ಕಲ್ಲ ಅಂತ ಅನಿಸ್ತೈತೆ. ಇಲ್ಲಿ ನೀರು ಕುಡಿತೇನಲ್ಲ, ನೀರಿಗೆ ಈಗೆಲ್ಲ ಸರಿ ಹೋಯ್ತು ಹೊಟ್ಟೆ. ಅಡ್ಜಸ್ಟ್ ಆಗ್ಬೇಕಾದ್ರೆ 1 ತಿಂಗಳು ಬೇಕಾದ್ ನೋಡ್ರಿ, ಬಾಡಿ ಆ ನೀರಿಗೆ ಹೊಂದ್ಕೋಬೇಕಾದ್ರೆ. ನಮ್ಮ ಊರಾಗ ನೀರು ಬೆಳೆಸ್ಬಾರ್ದು, ಬಂದಾರ ಒಳಗೆ ಹೋಗಂಗಿಲ್ಲ. ಬಂದ ರೊಟ್ಟಿ ಕಲಿಸೋದ ಹೋಗೋದು ಹೇಳೋದಂಗಲ್ಲ. ನಾವು ಮತ್ತೆ ನಾಳೆ ಲಾಗಲ್ಲಿ ಸಿಗ್ತೀವಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಬಂದಿರಪ್ಪ ಅದು ಪಿಸಾ ಹುಡುಗಿ ಅದ್ರಾಗ ಯಾಕೆ ಹಾಕಿಟ್ಟಿದ್ದೆ? ಏನದ ಎಣ್ಣೆ ಅದಕ್ಕೆ ಯಾಕೆ ಹಾಕಿ ನೀವು ಗಾಡಿ ಮೇಲೆ ಹಾಕಿರ? ಎಲ್ಲಿಗೆ ಅಂಗಡ್ಕೊಂತ ಹೇಳೋದನ? ನೀನು ಮಾಡಲಿಲ್ಲ ಅದಲ್ಲ ಮಧ್ಯಾಹ್ನ ಊಟ? ನಾವು ಅವಲಕ್ಕಿ ತಿನ್ನಲ್ಲ, ನಾನು ಅವತ್ತು ತಿಂದು ಮತ್ತೆ ಏನು ತಿನ್ಬೇಕು? ಕೀಲಿ ಹಾಕು, ಇದನ್ನೊಂದು ಚಿಲ್ಕ ಹಾಕು. 17,000 ನಾವು ಇದಕ್ಕೆ ಸೇರ್ಸ್ಯಾನಲ್ಲ. ನಾನು ಇದೊಂದು ಬಾಕಿ ಪಟ್ಟಿ ಕೂಡಿ ಏನು ಮಾಡು ಊಟ ಹಾಕೊಂಡು ಸಾಂಬಾರು 5,000 ಕೊಟ್ಟ. ನಾ ಸಾಂಬಾರು 5,000 ಕಟ್ಟಿ ಬರ್ಬೇಕು. ಆ ಪಾಯ್ಕಾನ್ ಕೊಟ್ಟು ಇಲ್ಲೇ ಮಾಡ್ತೀನಿ. ನಿನ್ನ ಪಾಸ್ಬಿಟ್ಟಿದ್ದೆ ಜಮಾ ಕಟ್ಟಿ. ಈಗ ಮನೆ ಎಷ್ಟೈತೆ ಅಷ್ಟ ಎಷ್ಟು ಉತ್ತಾರ ಎಷ್ಟು ಬರ್ತಿದ್ರಲ್ಲ? ಎಲ್ಲ ಒಟ್ಟು 10 ವರ್ಷದ ಅಂತ 10 ವರ್ಷದಿರ್ಲಿ ಬಿಡ, ಅಂದ್ರೆ ಜಾಗ ಎಷ್ಟೈತಿ ಅಂತ. ಹೆಂಗೂ 33 ಹೆಂಗೂ 33. ಈಗ ನಾ ಸಾಂಬಾರು ಹಾಕಿ ಆಗೊಂದು ಸಲ ಕೊಟ್ಟಾರ, ಅದನ್ನ ಮೈಯ ತಂದು ಇಟ್ಬೋದು. ಈಗ 2 ಕೊಟ್ಟಾರ, 2 ಬೆಂಕಿ ಕೊಡ್ತೀನಿ ಅಂತ. ಅದು ಭಾಳ ಬೈಮುಚ್ಚಿ ಸಿಲಪ್ನ್ಯಾಗ ಇಡುವ ಯಾವ ಹುಡುಗರು ತೊಂದ ತೆರಿಗೆ ಸಿಲಪ್ನ್ಯಾಗ ನೋಡ್ರಿ
ಲೆಕ್ಕ ತಗೊಂಡು ಅವನ ಚೀಲ ಇವ್ರು ರಾಟಿ ಜಾಡ್ ನಿಂತಿಲ್ಲದಲ್ಲ ಇಲ್ಲಿ ಅದ್ರ ಮ್ಯಾಲ ಮುಚ್ಚಿಲ್ಲ ಚಾವಿ ತಗೋ ಮುಚ್ಚೈತ ಮನೆ ಬಿಟ್ಟು ಹೋಗೋದು ಚಿಂತೆ ಇಲ್ಲಿ ಕಟ್ ಹಾಕಿಬಿಡ್ಬೇಕ ಒಂದು ನಾವು ಅತ್ತಾಗ ಎಲ್ಲೇ ಅವಾದಿ ಅಂದ್ರೆ ಒಳಗೆ ಹೋಗುದು ಏನಾರು ಮಾಡ್ತಾವನ ಇಲ್ಲಿ ಅಕ್ಕಿದಾರ ಇಲ್ಲ ಯಾವ ಊರು ಕೀಲಿ ನೋಡಿದ್ರೆ ನನ್ನ ಹುಡುಗರು ದಗ್ದು ಉಳ್ದಬಿಡ್ತಾಯಿ ಕೀಲಿ ಇರ್ಲಿಕ್ಕ ಅದ್ರ ರಾಟಿ ಏನು ತಪ್ಸಿನ ಅದನ್ನ ಆ ಜ್ವಾಡ್ನ ಏನಾರ ಆಗ್ಯದ ಎತ್ತಾಕಿಲ್ಲ ಮುಂಜಾನೆ ವಿಚಾರ ಮಾತಾಡಕ್ಕೆ ಜಂಡಿನ ಮಾತಾಡಕ್ಕೆ ಒಂದು ಎಂತ ತಂದು ಈ ಹೊಲಕ್ಕೆ ಬರುವಾರ ರಾತ್ರಿ ಒಂದು ಬಿಟ್ಟು ಉಳ್ಕಾದಂತ ಜ್ವಾಡ್ನ ಇರ್ತಾನೆ ಒಳಗಿಟ್ಬಿಡು ಏನೋ ಅಂತಂಗೆ ಫ್ರೆಂಡ್ಸ್ ನಾನು ಅಪ್ಪ ಅವ್ವ ಮಸಾರಿಗೆ ಹೊಂಟೇವಿ ಅಲ್ಲಿ ಕೆಲಸ ಇತ್ತು ಮಸಾರಿ ಅಂತಂದ್ರೆ ಇಲ್ಲೇ ಊರ ಮಗ್ಲನ ಐತಿ ಅದು ಕಲ್ಲು ಮಸಾರಿ ಗುಡ್ಡಕ್ಕೆ ಚೆಲ್ಲಿ ಗುಡ್ಡ ಕಾಣಿಸ್ತೈತಲ್ಲ ಹೊಸ್ದಾಗಿ ನೋಡೋರಿಗೆ ಗೊತ್ತಿರಲ್ಲ ಅಂತ ಅನ್ಕೋತೀನಿ ಅಲ್ಲೇ ಗುಡ್ಡಕ್ಕಚ್ಚೆ ಕೆಳಗೆ ಹೊಲಗಳು ಮೊದಲ ಈಗೆಲ್ಲ ಅಲ್ಲಿ ಮನೆಗಳು ಆಗಿಬಿಟ್ಟವು ಈಗ ಇಲ್ಲಿ ಅವರು ಅದು ಸ್ವಲ್ಪ ಏನು ಅವ್ರ ಪಾಲಿಗೆ ಬಂದೈತಲ್ಲ ಅದನ್ನಷ್ಟ ಬೀಜಾತಿ ಹಾಕ್ತಾರೆ ಈ ವರ್ಷ ಮಳೆ ಇಲ್ಲಲ್ಲ ಹಾಗಾಗಿ ಆದರೂ ಅದರಲ್ಲಿ ಜೋಳ ಹಾಕಿದ್ರು ಒಂದು 12 ಸೇರು ಎಷ್ಟೋ ಸೇರು ಜೋಳ ಅದು ಅಷ್ಟೇ ಜೋಳ ಅದು ಯಾಕಂದ್ರೆ ಮಳೆ ಆಗಿದ್ರೆ ಹಿಂಗೆ ಚೀಲ ಗಂಟ್ಲೆ ಹಾಕಾವ ಒಂದು ಚೀಲತಿ ಅಷ್ಟೇ ಯಾಕಂದ್ರೆ ಹೊಲ ಭಾಳ ಇಲ್ಲ ಅಷ್ಟೇ ಐತದ ಅವ್ರನ್ನೇನು ಹನ್ನ ಓದಿಲ್ಲ ಇಲ್ಲಿ ನೆನಪ ಆಗೋದಿಲ್ಲ ಅವಕ್ಕೆ ಮೊಸರದಾಗ ಇದು ಮೈ ತಗೋದ ನಾನು ಕಟ್ಟಿ ಇದ್ರ ಸರಿ ಜೋಳ ಕಿತ್ತೀನಿ ಅಪ್ಪ ಬಂದೈತನದ ತಿಂತಾಕತ್ತ ಇವ ಕೋಳಿ ಕೋಳಿ ನುಗ್ಗಾಡ್ರಕತ್ತ ಇಲ್ಲೇ ಬರ್ತಾನೋ ಕಲ್ ತೊಗೊಂಡೋಗಿ ಕಲ್ ತೊಗೊಂಡ ಇದ್ದಾಗ ಹೋಗುತ್ತೇನೆ ಇಲ್ಲಾಗ ಅದ ಬುಡಕ್ಕೆ ಹಾಸಿದ್ದ ಅದನ್ನ ಹೊಟ್ಟಿಗೆ ಅದು ಹೊಚ್ಚಾಕ ಚೀಲ ತರಲಿಲ್ಲ ಅವನು ಇದು ಈಗ ಎಣಿಸ್ತೀರ ತೆಗಿಲೇ ಇದನ್ನ ಹಳಿ ಈಗ ತೂಕ ಮಾಡೇ ಇಟ್ಟಾರಪ್ಪ ಇವನು ತೂಕದಾಗತಿ ಏನು ಮಾಡೋದಲ್ಲ ಎಲ್ಲಾದ್ರಾಗೂ ಮೋಸ ಈಗ ಒಬ್ಬರ ಅಲ್ಲ ಎಲ್ಲಾರು ಹಂಗಲ್ಲ ಆರಾರು ಅಂತ ಐತಲ್ಲ ಕಾಟ ಮಾಡಪ್ಪ ಲೆಕ್ಕ ತಗೋ ಚಲೋ ತಂಗ ನೋಡಿ ಈಗ ಇವ್ನು ತುಂಬುದಂತಿ ನಾನು ಅವ್ನು ಮಾತಿ ತಗೊಂಡ್ ಹೆಂಗೆ ಅಂದ್ರೆ ಅದೇನೋ ಮುರಿತಾರಂತಂದ್ರೆ ಎಲ್ಲ ಮುರಿದ ಹೇಳ್ಯಾರ ಎಲ್ಲ ತೆಗ್ದ ಎಲ್ಲ ಹೆಂಗೆ ಏನು ಮುರಿತಾರಪ್ಪ ಅವ್ರ 2 kg ಆರ್ಕಿ ತಗೋತಾರ ಅವ್ರು ಈಗ 65 ಕೊಡ್ತಾರಲ್ಲ 2 kg ತಗೋತಾರ ನೋಡಿದ್ರೆ ಟೋಟಲ್ ಹಿಂದಿನ 5 kg ಲೆಕ್ಕ ಮಾಡಕ್ ಬರ್ತದೆ ಚೀಲ ಎಷ್ಟದ ನೋಡ್ಕೊ ಮೊದಲ ಚೀಲ ಅಟ್ಟ ಅವರು 60 ಆಗ್ಯಾವ ಅಂತ ನಮ್ಮ 49 ಅಂತಂದಾರ ಅವ್ರು ಫ್ರೆಂಡ್ಸ್ ಇಲ್ಲಿ ಗೊಂಜಾಳ ಹಾಕ್ಸಿದ್ರೆ ಅವರ ಗೊಂಜಾಳ ಹಾಕಿಸಿ ಅವನ್ನ ಒಣಗಿಸಿದ ನಂತರ ಇದನ್ನು ಏನಂತಂದ್ರೆ ಮಾರಕ್ಕೆ ಕೊಡ್ತಾರೆ ಎಷ್ಟು ಒಣಗಿಸ್ತಾರಲ್ಲ ಕಾಳು ಎಷ್ಟು ಒಣಗುತ್ತಾವಲ್ಲ ಅಷ್ಟು ಅವಕ್ಕೆ ವ್ಯಾಲ್ಯೂ ಜಾಸ್ತಿ ಹಸಿವತಿ ತೊಗೊಳಂಗಿಲ್ಲ ಮತ್ತು ಇಲ್ಲಿ ತೂಕ ಮಾಡೋಕ್ಕೇನು ಬಂದಿರ್ತಾರಲ್ಲ ಅವ್ರಿಗೆ ಲಾಸ್ಟಿಗೆ ಅವ್ರಿಗೆ ಸ್ವಲ್ಪ ಗೊಂಜಾಳ ಕೊಡ್ಬೇಕಂತ ಎಷ್ಟು ಒಂದು ಬುಟ್ಟಿನ ಅಥವಾ ಹೆಂಗೆ ಕೊಡ್ತಾರೇನ ಅವ್ರಿಗೆ ಪಗಾರು ಇರ್ತೈತಿ ಹೊಳ್ಳಿ ಇಲ್ಲಿ ತೂಕ ಮಾಡ್ತಿರ್ತಾರಲ್ಲ ಹೊಳ್ಳಿ ರೈತರ ಹತ್ರನೂ ಇಸ್ಕೋತಾರಂತ ಈ ಕಡೆ ಎಲ್ಲ ಕಡೆನೂ ಹಂಗೆ ಅಂತ ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೆ
ಆಶ್ಚರ್ಯ ಅನ್ನಿಸ್ತು. ಇದು 4 ತಿಂಗಳದ ಶ್ರಮ ಒಬ್ಬ ರೈತರದ. ಮತ್ತು ನಮ್ದು 2 ಎಕರೆ ಹೊಲದಾಗಿಂದ ಗೊಂಜಾಳ ಇವು 1 ಎಕರೆ ಎಲ್ಲ 2 ಎಕರೆ, 1 ಎಕರೆ ನೀರಾವರಿ, 1 ಎಕರೆ 1 ಎಕರೆ ಎಲ್ಲ ಇದು 2 ಎಕರೆ ಅಲ್ಲ, 2 ಎಕರೆಗೆ ಇನ್ನೂ ಕಡಿಮೆ ಹೊಲ. ಹೆಂಗಂತಂದ್ರೆ ಇಲ್ಲಿ 4 ತಿಂಗಳದ ರೈತರ ಶ್ರಮ ಇರ್ತೈತಿ. ಕಷ್ಟಪಡದೆ ಕೆಲವರು ಲಾಭ ಮಾಡ್ಕೋತಾರೆ. ಕಷ್ಟಪಟ್ಟಿರುವಂಥ ರೈತನಿಗೆ ಸೂಕ್ತವಾದ ಬೆಲೆ ಸಿಗಂಗಿಲ್ಲ, ಮತ್ತು ತೂಕದಲ್ಲೇನೂ ಮೋಸ ಮಾಡ್ತಾರೆ. ಇಲ್ಲ ಇಲ್ಲಿ ಒಬ್ಬರ ಅಂತಲ್ಲ, ಇಲ್ಲೇನು ತಗೋತಿರ್ತಾರಲ್ಲ, ಕಾಳಿನ ವ್ಯಾಪಾರ ಮಾಡ್ತಿರ್ತಾರಲ್ಲ, ಆಲ್ಮೋಸ್ಟ್ ಒಂದು 80% ಕಾಳನ್ನು ರೈತರ ಹತ್ರ ಏನು ಕಾಳನ್ನ ತೊಗೊಳ್ಳೋರು ಹಂಗೆ ಮೋಸ ಮಾಡ್ತಾರೆ. ಏನು ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ರೈತರ ಬೆಳೆನ ಬೆಳೆಯೋದು ಅದನ್ನು ಮಾರ್ತಾರೆ ಅಂತಂದಿಂದ ಅವ್ರಿಗೆ ಅನಿವಾರ್ಯ ಇದ್ದೇ ಇರ್ತೈತೆ ಮಾರೋದು. ಯಾಕಂದ್ರೆ ಅದು ರೇಟ್ ಇವತ್ತು ಇದ್ದಿದ್ದ ರೇಟ್ ನಾಳೆಗೆ ಇರೋಂಗಿಲ್ಲ, ನಾಳೆಗೆ ಇದ್ದಿದ್ದು ನಾಡ್ದೇ ಇರೋಂಗಿಲ್ಲ. ನಮಗೆ ಗೊತ್ತಿರೋಂಗಿಲ್ಲ ಅದು ಯಾವಾಗ ಕಡಿಮೆ ಆಕೈತೋ ಯಾವಾಗ ಜಾಸ್ತಿ ಆಕೈತೆ ಅಂತೇಳಿ. ಒಂದು ಫಿಕ್ಸ್ ಬೆಲೆ ಅಂತ ಇರೋಂಗಿಲ್ಲ ಯಾವುದೇ ಒಂದು ಈ ಸಣ್ಣ ಬೆಳೆಗಳಿಗೆ. ಕಬ್ಬಿಂದಾದರೆ ಹಿಂಗೆ ಫಿಕ್ಸ್ ಅಂತ ಇರ್ತೈತಿ. ಅದು 1 ವರ್ಷದ ಬೆಳೆ, ಇದು 3 ತಿಂಗಳು ಅಥವಾ 4 ತಿಂಗಳಿಗೆ ಬರೋವಂಥ ಬೆಳೆ. ಹಾಗಾಗಿ ಇದಕ್ಕೆ ಫಿಕ್ಸ್ ರೇಟ್ ಅಂತ ಇರೋಂಗಿಲ್ಲ. ಇಲ್ಲಿ ಎಷ್ಟೊಂದೆಲ್ಲ ಕಷ್ಟ ಇರ್ತೈತಿ ರೈತರದ. ಮಳೆ ಭಾಳ ಆದ್ರೂ ಕಷ್ಟ, ಮಳೆ ಭಾಳ ಆಗದೆ ಇದ್ರೂ ಕಷ್ಟ. ಹೋದ ವರ್ಷ ಮಳೆ ಭಾಳಾಗಿ ಎಲ್ಲ ಬೆಳೆ ಹಾಳಾಗಿ ಹೋಯ್ತು. ಈ ವರ್ಷ ಮಳೆ ಕಡಿಮೆಯಾಗಿ ಇಳುವರಿ ಬರಲಿಲ್ಲ. ಹಿಂಗಾಕೈತಿ. ಆದರೂ ರೈತರಿಗೆ ಹೆಂಗಂತಂದ್ರೆ ಅವ್ರು ಬೆಳೆದಿರುವಂಥ ಬೆಳೆಗೆ ಒಂದು ಯೋಗ್ಯವಾದ ಬೆಲೆ ಸಿಕ್ತಂತಂದ್ರೆ ಅವ್ರು ಖುಷಿ ಆಗ್ತಾರೆ. ಯೋಗ್ಯವಾದ ಬೆಲೆ ಯಾವತ್ತು ಸಿಗ್ತೈತೋ ಗೊತ್ತಿಲ್ಲ, ಸಿಗ್ತೈತೆ ಏನಿಲ್ಲ. ಇಲ್ಲಿ ಹೆಂಗೆ ನೋಡ್ರಿ, ಬೆಳೆದ ರೈತ ಬಡವನಾಗಿರ್ತಾನೆ. ಅದೇ ಬೆಳೆನ ತಗೊಳ್ಳೋವಂಥ ತಗೊಳ್ಳೋವಂಥ ವ್ಯಾಪಾರಸ್ಥರು ಏನಿರ್ತಾರಲ್ಲ ಅವರು ಶ್ರೀಮಂತರು ಇರ್ತಾರೆ. ಎಷ್ಟೊಂದು ವ್ಯತ್ಯಾಸ ಅಲ್ರಿ ಲೈಫ್. ಅದಕ್ಕೆ ಹೇಳೋದು, ರೈತರು ಯಾವಾಗ್ಲೂ ಶ್ರೀಮಂತರು ಇರ್ತಾರೆ. ನಮಗೆ ಹೆಂಗೆ ಸಿಗ್ತಾರೆ ಅಂತಂದ್ರೆ ಬೆಳವಣಿಗೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಸ್ತಿ ಇರ್ತೈತಿಲ್ಲ ಅಂಥವ್ರು ಶ್ರೀಮಂತರ ಲೆಕ್ಕದಲ್ಲಿ ನಮಗೆ ಸಿಗ್ತಾರೆ. ಈ ಸಣ್ಣ ರೈತರು ಅವ್ರದ್ದು ಜೀವನದ ಅವ್ರದ್ದು ಲೈಫ್ ಸ್ಟೈಲ್ ನೋಡಿದ್ರಂದ್ರೆ ಖರೇನ ಭಾಳ ಶಾಕ್ ಆಕೈತಿ. ಕೆಲವರು ಹೇಳ್ತಾರೆ, ಅಯ್ಯೋ ನಾವು ಹಳ್ಳಿಯಲ್ಲಿರೋದು ಹಾಗೆ ಹೀಗೆ ಅಂತೇಳಿ. ಹಳ್ಳಿಯಲ್ಲಿರೋರು ಎಲ್ಲರೂ ರೈತರಾಗಕ್ಕಾಗಂಗಿಲ್ಲ, ಮತ್ತು ಎಲ್ಲರೂ ಸಣ್ಣ ರೈತರು ಇರ್ತಾರಂತಲೂ ಹೇಳೋಕ್ಕಾಗಂಗಿಲ್ಲ, ಎಲ್ಲರೂ ದೊಡ್ಡ ರೈತರು ಇರ್ತಾರಂತಲೂ ಹೇಳೋಕ್ಕಾಗಂಗಿಲ್ಲ. ಯಾಕಂದ್ರೆ ಅದು ಪಿತ್ರಾರ್ಜಿತ ಆಸ್ತಿ ಮತ್ತು ಪೂರ್ವಜರ ಆಸ್ತಿ ಏನಿರ್ತೈತಲ್ಲ ಅದನ್ನು ಕೆಲವರು ಉಳಿಸ್ಕೊಂಡು ಅದರಲ್ಲಿ ಬೆಳೆ ತಗೊಂಡು ಜೀವನನ ಮಾಡ್ಕೊಂಡು ಹೋಗಿರ್ತಾರೆ. ಇನ್ನು ಕೆಲವರು ಅದನ್ನು ಹಾಳು ಮಾಡ್ಕೊಂಡು ಬೇರೆ ಕೆಲಸನ ಮಾಡ್ಕೊಂಡು ಹೋಗಿರ್ತಾರೆ. ಆದರೂ ಒಬ್ಬೊಬ್ಬರ ಜೀವನ ಶೈಲಿ ಒಂದೊಂದು ಥರ ಇರ್ತೈತಲ್ಲ. ಈಗ ಒಂದಿಷ್ಟು ಬಡ್ಯಾಗಿನ ಕಾಳಿದ್ದು ಅವು ಹೊಲಸಾಟ ಅಂದ್ರೆ ಕಸ ಕಡ್ಡಿ ಭಾಳಿತ್ತು ಅದ್ರೊಳಗೆ. ಹಾಗಾಗಿ ಅದನ್ನ ತೂರಾಕಂತೇಳಿ ಅಪ್ಪ ನಿಂತಿದ್ರು. ಗಾಳಿ ಎಷ್ಟು ಆಟ ಆಡ್ಸೋಕತ್ತಿತ್ತಂತಂದ್ರೆ ಒಂದು 10-15 ನಿಮಿಷ ಹಂಗೆ ಹಿಡ್ಕೊಂಡು ನಿಂದ್ರದ ಒಂಚೂರು ಗಾಳಿನೂ ಸರಿಯಾಗಿ ಬಿಡಲಿಲ್ಲ. ಯಾಕಂದ್ರೆ ಗಾಳಿ ಸರಿಯಾಗಿ ಬಿಡ್ತಂದ್ರೆ ಅಷ್ಟೇ ಅದರೊಳಗೆ ಕಡ್ಡಿ ಕಸರೆ ಏನಿರ್ತೈತಲ್ಲ ಡಸ್ಟ್ ನಿಂತದ ಅದೆಲ್ಲನೂ ಹೋಕ್ಕೈತಿ. ಅದು ಗಾಳಿನ ಬಿಡಲಿಲ್ಲ ಅಂದ್ರೆ ತೂರಾಕನ ಆಗಂಗಿಲ್ಲ. ನಾವು ಇವನ್ನ ಇಲ್ಲಿ ತೂಕ ಮಾಡಿಟ್ಟಿದ್ರೆ 21 ಕ್ವಿಂಟಲ್ ಏನೋ ಆಗಿದ್ದು ಅಂತ ಅನಿಸ್ತೈತಿ. 55 kg ಏನೋ ಅಥವಾ 50 kg ಏನೋ ಪಾಕೆಟ್ ಅದಾವಲ್ಲ ಅವನ್ನ ತೂಕ ಮಾಡಿಟ್ಟಿದ್ರೆ ಉಳಿದಿರೋದು ಇಲ್ಲೇನು ಕಾಣಿಸ್ತಾವಲ್ಲ ಕಾಳು ಅವನ್ನ ಮನೆಗೆ ಅಂದರೆ ತಿನ್ನೋಕೆ ದನಕ್ಕಾಗಲಿ ರೊಟ್ಟಿ ಅಥವಾ ನುಚ್ಚು ರವೆ ಅಂತೀವಲ್ಲ ಅದನ್ನು ಹೊಡ್ಸೋಕಂತೇಳಿ ಮನೆಗೆ ಅಂತೇಳಿ ಒಂದು ಚೀಲದಷ್ಟು ಇಟ್ಕೊಂಡಿದ್ರು. ಅವನ್ನೇ ಎಲ್ಲ ಸ್ವಚ್ಛ ಮಾಡಿ ಅದಕ್ಕೊಂದಿಟ್ಟು ಪುಡಿ ಕುಡಿಸಿ ಚೀಲ ತುಂಬಬೇಕಂತೇಳಿ ಇಷ್ಟರು ಹೋಗಿದ್ದೀವಿ ನಾವು. ಏನು ಮಾಡಿದ್ರು ಗಾಳಿನ ಬಿಡವಲ್ತಾಗಿತ್ತು. ಕಾದು ಸಾಕಾತು. ಆದರೂ ಗಾಳಿ ಬಿಡೋವರೆಗೂ ವೆಯ್ಟ್ ಮಾಡ್ಬೇಕು. ಯಾಕಂದ್ರೆ ಇವತ್ತು ಈ ಕೆಲಸ ಮಾಡ್ಕೊಂಡ್ರೆ ನಾಳೆ ಮತ್ತೊಂದು ಕೆಲಸ ಹಾಕಿರ್ತೈತಿ, ಹೊಲದ್ದಾಗಲಿ ಮನೆಯದಾಗಲಿ ದಿನ ಅದ ಕೆಲಸಕ್ಕೆ ಬರೋಕ್ಕಾಗಂಗಿಲ್ಲಲ್ಲ. ನಾವು ಅಂತೇವಿ ಹೆಂಗಂತಂದ್ರೆ ಈಗ ಸಿನಿಮಾಲ್ಲಾಗಲಿ ಮತ್ತು ಸೀರಿಯಲಲ್ಲಾಗಲಿ ಏನಾದರೂ ಹಿಂಗೆ ರೈತರ ಬಗ್ಗೆ ತೋರಿಸಿದ್ರೆ ಎಷ್ಟೊಂದು ಹೆಮ್ಮೆ ಖುಷಿ ಪಡ್ತೇವೆ. ಎಷ್ಟೊಂದು ರೆಸ್ಪೆಕ್ಟ್ ಕೊಡಬೇಕಂತ ಆ ಕ್ಷಣಕ್ಕಷ್ಟ ಅನ್ನಿಸ್ತೈತಿ. ಅದರ ರಿಯಾಲಿಟಿ ಬೇರೆನೇ ಇರ್ತೈತಿ. ರೈತರನ್ನ ಕಂಡ್ರೆ ಅವರು ಹಾಕೊಳ್ಳುವಂಥ ಬಟ್ಟೆ ಕಂಡ್ರೆ ಅವರು
ಜೀವನ ಶೈಲಿನ ನೋಡಿದ್ರೆ ಯಾರೂ ಅವ್ರಿಗೆ ರೆಸ್ಪೆಕ್ಟ್ ಕೊಡೋಂಗಿಲ್ಲ. ಅವ ಪ್ರತಿಯೊಬ್ಬ ಈ ಭೂಮಿ ಮ್ಯಾಗಿನ ಹುಟ್ಟಿರ್ತಾರಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಅವರಿಗೆ ಅವರದೇ ಆದ ಗೌರವ ಅಂತ ಇರ್ತೈತಿ. ನಾವು ಏನು ಅದು ನಂಬ್ತಿರಿಲ್ಲೋ ಗೊತ್ತಿಲ್ಲ. ಈಗ ನಮ್ಮ ಇಂಡಿಯಾದಲ್ಲಿ ಮತ್ತು ಬೇರೆ ದೇಶಗಳಲ್ಲೂ ಇರ್ಬೋದು, ಯಾಕಂದ್ರೆ ನಾವಿಲ್ಲದೆ ಅಂತಂದಿಂದ ಇಲ್ಲಿದ್ದು ಮಾತಾಡ್ಬೇಕು. ಇದು ಮೊದಲಿಂದನೂ ನಡ್ಕೊಂಬಂದಿರೋವಂಥ ಕೆಟ್ಟ ಸಂಪ್ರದಾಯ ಏನಂತಂದ್ರೆ ಏನು ವರ್ಣ ಭೇದ ಆಗಲಿ ಮತ್ತು ಜಾತಿ ವಿಷಯದಲ್ಲಾಗಲಿ ಬಡವ ಶ್ರೀಮಂತ ಅನ್ನೋ ವಿಷಯದಲ್ಲಾಗಲಿ ಸಿಕ್ಕಾಪಟ್ಟಿ ಭೇದ ಭಾವ ಮಾಡ್ತಾರೆ. ಶ್ರೀಮಂತರಿದ್ರೆ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು, ಅದೇ ಒಬ್ಬರು ಬಡವರಿದ್ರೆ ಅವ್ರಿಗೆ ಏಕವಚನದಲ್ಲಿನ ಮಾತಾಡಬೇಕು. ಹೀಗೆಲ್ಲ ಅಂಥದ್ದನ್ನೆಲ್ಲ ನೋಡಿದಾಗ ಇನ್ನೂ ಯಾವ ಕಾಲದಲ್ಲಿ ಅದೇವಿ ನಾವು ಅಂತ ಅನ್ನಿಸ್ತೈತಿ. ಈಗ ಅಲ್ಲಿ ಆಚೆ ಕಡೆ ಏನಂತಂದರೆ ಹಾಳೆ ಹಾಸಾಕತ್ತಿದ್ವಿ. ಹಾಸಿ ಇವನ್ನ ಹೆಂಗಿದ್ರು ಇದು ಸ್ವಚ್ಛ ಮಾಡ್ಕೊಂಡು ಹೋಗ್ಬೇಕಂತಲೇ ನಾವು ಎಲ್ಲನೂ ರೆಡಿ ಮಾಡ್ಕೊಳಕತ್ತಿದ್ವಿ. ಇಲ್ಲೇ ಈಚೆ ಕಡೆ ತೋರಿದ್ರೆ ಮತ್ತು ಈಚೆ ಕಡೆ ಎಲ್ಲ ಡಸ್ಟ್ ಹತ್ತಿತ್ತಲ್ಲ, ಕಡ್ಡಿ ಕಸರತ್ತಿ ಅದ್ರೊಳಗನ ಕೂಡ್ತೈತೆ ಅಂಥೇಳಿ ಮತ್ತು ಆಚೆ ಕಡೆ ಹಾಸಿ ಅಲ್ಲಿ ತೋರಿದ್ರಾತು ಕೊಟ್ರಾತಂತೇಳಿ. ಇಲ್ಲಿ ನಾಯಿ ಬಂತು ನೋಡ್ರಿ, ಅದು ನಮ್ದು. ಇಲ್ಲಿ ಮನೆಗೆ ಬರೋಂಗಿಲ್ಲ, ಅದು ಅಲ್ಲೇ ಇರ್ತೈತೆ ಮಸಾರಿ ಒಳಗನ. ಅಪ್ಪನೂ ಅಲ್ಲೇ ಇರ್ತಾರಲ್ಲ, ಅದಕ್ಕೆ ಮುಂಜಾನೆ ಮತ್ತು ಸಂಜೆಗೆ ಊಟ ಹಾಕ್ತಾರೆ. ಅದ್ರ ಹೆಸರು ಏನೂ ಇಟ್ಟಿಲ್ಲ, ಅದಕ್ಕೆ ಈಗ ಹೆಸರಿಟ್ರೆ ಬರ್ತೈತಿಲ್ಲ ಗೊತ್ತಿಲ್ಲ. ನಾನು ಹೋಗಂಗಿಲ್ಲ, ಯಾವಾಗಲಾದ್ರೂ ವೀಕ್ಲಿ ಒಮ್ಮೆ ಅಲ್ಲಿ ಮಸಾರಿಗೆ ವೀಕ್ಲಿ ಒಮ್ಮೆ ಎತ್ತಿ ಹೋಗ್ತೀನಿ, ಇಲ್ಲಾಂದ್ರೆ ಹೋಗೋದೇ ಇಲ್ಲ. ಏನಾರು ಕೆಲಸ ಇತ್ತಂದ್ರೆ ಒಂದಿಟ್ಟು ದೂರ ಆಕೈತಲ್ಲ, ಹಾಗಾಗಿ ಶಾನ್ಯದೈತೆ ಅದು. ಮಂಗ್ಯಗಳು ಸಿಕ್ಕಾಪಟ್ಟೆ ಮಂಗ್ಯಗಳಿಲ್ಲ. ಮಂಗ್ಯಗಳ್ನ ಬರಿಸ್ಕೊಡಂಗಿಲ್ಲ ಅದೊಂಚೂರು. ಮುಂಜಾನೆ ಸೂರ್ಯ ಎಷ್ಟೊತ್ತಿಗೆ ಬರ್ತಾನೆಪ್ಪ? 8 ಗಂಟೆಗೆ ಹೊರಗೆ ಬರ್ತಾನೆ. 8 ಗಂಟೆಗೆ ಬರ್ತಾನೆ. ಅಲ್ಲಂದ್ರೆ ಸೂರ್ಯನ ಕಾಣಿಸಂಗಿಲ್ಲ ಮನೆ ಅಂತೇಳಿ. ಮನೆ ಅಂತೇಳಿ ಸೂರ್ಯನ ಕಾಣಿಸಂಗಿಲ್ಲ. ಇಲ್ಲೆಲ್ಲ ಕಾಣ್ತತಿಲ್ಲ. ಬರುದೆಲ್ಲ ಫ್ರೆಂಡ್ಸ್, ಇದು ನಮ್ಮದು ಇನ್ನೊಂದು ಮನೆ, ಮಸಾಲೆಗೊಂದು ಮನೆ ಇದೆ ಅಂತ ಹೇಳ್ತೇನಲ್ಲ. ಇಲ್ಲಿ ಎಲ್ಲ ಮುಳ್ಳೋತಿ ಯಾಕೆ ಇಟ್ಟಾರ ಅಂತಂದ್ರೆ, ನಾನು ಹೇಳಿದ್ನೆಲ್ಲ ಮಂಗ್ಯಗಳು ಭಾಳ ಅಂಥೇಳಿ ಅವು ಮ್ಯಾಗ ಹತ್ತಿ ಎಲ್ಲ ಹಾಳು ಮಾಡಿಬಿಡ್ತಾವೆ. ಹಾಗಾಗಿ ಅದ್ರ ಸಲುವಾಗಿ ಮುಳ್ಳಿಟ್ಟೈತೆ ಅಲ್ಲಿ ಮ್ಯಾಗ. ಅದ್ರ ತಕ್ಕೊಂಡು ಇದ್ರ ಇವು ಕುರ್ಮನ್ ಹಾಕೋದ್ನಪ್ಪ ಒಳಗದ ಅಂದ್ರೆ ನೀರು ಕುಡ್ತಾವೆ. ತಾನ ಮಣಗಿಸಿ ಕೊಡ್ಬೇಕು. ಯಾರ್ತಾವ ಬಡ್ತೀನಿ ನೀರಂದ್ರೆ ಇದು ಮಣ್ಣುವ ನೀರು ಹಂಗೆ ಬಿಟ್ಟು ಹೋಗ್ಯಾನಲ್ಲ. ಇಲ್ಲಿ ಬಂದೈತಲ್ಲ ಅದು? ಇಲ್ಲಿ ಬಂದಿಲ್ಲ. ಅಲ್ಲಿ ಗ್ವಾದ್ನ್ಯಾಗ ನಿಂತು ಬಿಡ್ತೈತಿ. ನಮ್ಮ ಕ್ಯಾಸ್ ಒಳಗೆ ಇಲ್ಲೇ ಗ್ವಾದ್ನ್ಯಾಗ ಈಗ ಹೊಟ್ಟು ಹಾಕಿ ನಾನು ಹಂಗೆ ಎತ್ತು ಹಂಪಾಗಿಬಿಟ್ಟೈತಲ್ಲ ಆ ಒಳಗೆ ಕೆಮ್ಮುದಾಗ ಇದೇ ಎತ್ತನ ಅದ? ಆತ ಕಡೆ ಅದು ಇಷ್ಟು ಕಡೆ ಭಾಳ ಒಗಾಟ ಮಾಡ್ತೇನೆ. ಏನು ನೋಡು ಇಲ್ಲೊಂದು ದಾಸವಾಳ ಹೂವು ಆಗೈತಿ ನಿಂಬೆ ಗಿಡದಾಗ. ಅದಕ್ಕೆ ಹುರ್ಕೊಂಬರ್ ನಾಳೆ. ನಾ ಈ ದಾಸವಾಳ ಗಿಡ ಇಷ್ಟು ದಿನ ಬಂದೀನಿ, ನೋಡೇನೇ ಇಲ್ಲ. ಇಲ್ಲ ಐತೆ ನೋಡ್ರಿ. ನಾಳೆ ಆಳಕತ್ತಿದ್ದು ಏಪ್ಪ.
ಫ್ರೆಂಡ್ಸ್ ಅವನ್ನ ಗೊಂಜಾಳ ತೋರಾಕತ್ತಿದ್ವಿಲ್ಲ, ಗೊಂಜಾಳ ಎಲ್ಲ ತೋರಿ ಇಷ್ಟು ಮುಚ್ಚಿ ಇಲ್ಲೇ ಲಡ್ಡು ತುಂಬ್ಕೊಂಡು ಇನ್ನು ಮನೆಗೆ ಹೋಗ್ಬೇಕು ತುಂಬಿಟ್ಟಿದ್ವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕೆಲವರಿಗೆ ಇಲ್ಲೇ ಅಂದ್ರೆ ನನ್ನ ಸಂಸಾರದಲ್ಲಿ ಏನಾಗೈತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅದು ಪ್ರತಿಯೊಬ್ಬರಿಗೂ ಇರ್ತೈತಿ. ಯಾಕಂದ್ರೆ ನೀವು ಡೈಲಿ ನಮ್ಮ ವಿಡಿಯೋನ ಇಷ್ಟಪಟ್ಟು ನೋಡ್ತಿರ್ತೀರಿ ಅಂತಂದಿಂದ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಲ್ಲ ಅಂತಂದಿಂದ ಅದಕ್ಕೂ ಏನೋ ಒಂದು ಬಲವಾದ ರೀಸನ್ ಇರ್ತೈತೆ ಅಂಥೇಳಿ ಭಾಳಷ್ಟು ಮಂದಿ ಅರ್ಥ ಮಾಡ್ಕೊಂಡು ಅದರ ಬಗ್ಗೆ ಕಮೆಂಟ್ನ ಬಿಟ್ಟು ನಾನು ಹಾಕೋ ವಿಡಿಯೋನ ನೋಡಿ ಸಪೋರ್ಟ್ ಮಾಡಕತ್ತೀರಿ. ವಿಡಿಯೋನ ನೋಡಿ ಏನು ಸಪೋರ್ಟ್ ಮಾಡಕತ್ತಿರಲ್ಲ ನಿಮ್ಗೆ ನಾನು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೇನೆ. ನಿನ್ನೆ ಒಂದು ಕಮೆಂಟ್ ಬಂದಿತ್ತು ನಿನ್ನೆ ವಿಡಿಯೋಕ್ಕೆ. ಅದು ಏನಂತಂದ್ರೆ ನಿಮ್ಮಪ್ಪ ನಿಮ್ಮವ್ವಾಗ ಅಂದ್ರೆ ನಮ್ಮ ಮನೆಯವ್ರು ದುಡ್ಡು ಕೊಡ್ತಿದ್ರು ಮೊದಲು, ಈಗ ಕೊಡಾಕತ್ತಿಲ್ಲ. ಅದ್ರ ಸಲುವಾಗಿ ಇಷ್ಟೆಲ್ಲ ಜಗಳ. ನಿನ್ನ ಬಾ ಅಂತ ಕರೆದ್ರು ನೀನು ಹೋಗುವಲ್ಲಿ, ಏನು ಊರಲ್ಲಿ ಯಾರೂ ರೆಸ್ಪೆಕ್ಟ್ ಕೊಡಲ್ಲ ನಿನಗೆ ಅಂಥೇಳಿ. ಈ ವಿಷಯ ಅವಳಿಗೆ ಯಾರು ಹೇಳಿದ್ರಂತ ನನಗೆ ಗೊತ್ತಿಲ್ಲ. ಅಂದ್ರೆ ಇದು ಯಾವುದೂ ಸತ್ಯ ಅಲ್ಲ. ನಾನು ಅದಕ್ಕೆ ರಿಪ್ಲೈ ಮಾಡೀನಿ, ನೀನು ನಿಜವಾಗ್ಲೂ ನಿಮ್ಮ ಅಪ್ಪಗೆ ಹುಟ್ಟಿದೀಯಾ, ಇದಕ್ಕೆ ಆನ್ಸರ್ ಮಾಡು, ನಾನು ಸತ್ಯನೇ ಹೇಳ್ತೇನೆ ಅಂಥೇಳಿ. ಅವಳು ಎಂಥ ಚಾಲಾಕಿ ಗೊತ್ತೇನ್ರಿ, ಇಮಿಡಿಯೇಟ್ಲಿ ಕಮೆಂಟ್ನ ರಿಮೂವ್ ಮಾಡ್ಯಾಳ. ಅದು ಸತ್ಯ ಆಗಿದ್ರೆ ಕಮೆಂಟ್ ಅಲ್ಲೇ ಬಿಡಬೇಕಿತ್ತಲ್ಲ. ಹಾಗಾಗಿ ನಾನು ಮತ್ತೆ ಅದಕ್ಕೆ ರಿಪ್ಲೈ ಮಾಡೋಕೆ ಹೋಗ್ತೀನಿ, ರಿಪ್ಲೈನೇ ಇಲ್ಲ. ಗಂಡ ಹೆಂಡತಿ ಮಧ್ಯೆ ಮೂರನೇದವಳು ತಂದಿಡ್ತಾಳಂತಂದ್ರೆ ಯಾರು ಸಂಸಾರ ತಾನೇ ಸರಿ ಉಳಿತೈತಿ ಹೇಳ್ರಿ. ನಾನು ಈ ಥರ ಟೈಟಲ್ ಹಾಕೇನಂತೇಳಿ ನೀವು ಶಾಕ್ ಹಾಕೋಬೇಡ್ರಿ. ಒಬ್ಬರ ಸಂಸಾರದ ವಿಷಯನ ತಿಳ್ಕೊಬೇಕು. ಅದರ ಅತಿಯಾದ ಕ್ಯೂರಿಯಾಸಿಟಿ ಇರಬಾರ್ದು. ಅದರಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅದಕ್ಕೆ ಹೇಳಕತ್ತಿಲ್ಲ ಅಂಥೇಳಿ ನಾನು ಮೊದಲಿಂದನೂ ಹೇಳ್ಕೊತಿದ್ದೀನಿ. ಟೈಮ್ ಬಂದಾಗ ಖಂಡಿತ ನಾನು ನಿಮ್ಗೆ ಎಲ್ಲರಿಗೂ ತಿಳಿಸಿ ಹೇಳ್ತೇನೆ ಅಂಥೇಳಿ. ಅದನ್ನು ಹೆಂಗಂತಂದ್ರೆ ನಾನು ಹಾಸ್ಪಿಟಲಲ್ಲಿದ್ದಾಗ ಅಲ್ಲೆಲ್ಲ ನೋಡಿ ನೀವು ಕಮೆಂಟ್ ಹಾಕಿರೋದು, ನೀವು ಅಷ್ಟು ಅದಿರಲ್ಲ, ನಿಮ್ಮ ಹಸ್ಬೆಂಡ್ ಎಲ್ಲಿ ಅಂತೇಳಿ ಅಂದಾಗ ಅವೆಲ್ಲ ಮಾತುಕತೆಗಳು ಬಂದು ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಟ್ಟೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸತ್ಯ ಏನಂತೇಳಿ ಖಂಡಿತ ಹೇಳ್ತೇನೆ ನಾನು. ಅದಕ್ಕೆ ಟೈಮ್ ಬರಬೇಕು. ಟೈಮಿಲ್ಲ, ಏನು ಕಾಲ ಕೂಡಿ ಬಂದಾಗ ಎಲ್ಲ ಸತ್ಯ ತನ್ನಿಂದ ತಾನೂ ಗೊತ್ತಾಕೈತಿ. ವ್ಯೂಸ್ ಸಲುವಾಗಿ ಆಗಿದ್ರೆ ಸತ್ಯನೇ ಯಾವಾಗೋ ಹೇಳ್ಬೋದಿತ್ತು. ನಾನು ನಿನ್ನೆ ವಿಡಿಯೋದಲ್ಲೂ ಸಹಿತ ಹೇಳೇನಿ, ವ್ಯೂಸ್ ಸಲುವಾಗಿ ಇದು ಯಾವುದು ಡ್ರಾಮಾ ಅಲ್ಲ, ನಾನೇನು ಹೇಳೇನಿಲ್ಲ, ಅದು ಸತ್ಯ. ಬಟ್ ಹೇಳದೇ ಇರೋದು ವಿಷಯಗಳು ಅದಾವೆ, ಇಲ್ಲಂತಲ್ಲ. ಹಂಗಂತೇಳಿ ನಾನು ಯಾವುದನ್ನು ಸುಳ್ಳು ಹೇಳಿಲ್ಲ. ನಾನಿಲ್ಲಿ ಸೀರೆ ಫೋಟೋ ಶೇರ್ ಮಾಡಕತ್ತೇನಿಲ್ಲ. ಇವು ಪ್ಯೂರ್ ಕಾಟನ್ ಬರ್ತಾವೆ. ನಿನ್ನೇನು ಸಹಿತ ನಾನು ಶೇರ್ ಮಾಡಿದ್ನಿ ವಿಡಿಯೋದಲ್ಲೇ. ಸಿಕ್ಕಾಪಟ್ಟಿ ಆರ್ಡರ್ ಬಂದು ನನಗಂದ್ರೆ ಭಾಳ ಖುಷಿ ಆಯ್ತು. ನೀವು ಯಾರಾದರೂ ಇಲ್ಲೇ ಸೀರೆನ ತೊಗೋತಿರಲ್ಲ, ತೊಗೊಂಡಿಂದ ನಿಮ್ಗೆ ಸೀರೆ ಬಂದು ತಲುಪಿದ ಖುಷಿ ನನಗೆ. ಒರಿಜಿನಲ್ ಪಿಕ್ನ ಕಳಿಸ್ರಿ ಮತ್ತು ಕ್ವಾಲಿಟಿ ಹೆಂಗದಾವ ಅಂಥೇಳಿ ರಿವ್ಯೂನ ಕಳಿಸ್ರಿ. ಯಾಕಂತಂದ್ರೆ ನೀವು ಅದಕ್ಕೆ ದುಡ್ಡು ಕೊಟ್ಟಿರ್ತೀರಿ ಅಂತಂದಿಂದ ಕ್ವಾಲಿಟಿ ಎಷ್ಟು ಮುಖ್ಯ ಆಗಿರ್ತೈತಿ. ನಾನು ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂದ ಕಳಿಸೋದ್ರಿಂದ ನನಗೆ ಕೆಲವೊಂದು ಅದರ ಬಗ್ಗೆ ಕ್ವಾಲಿಟಿ ಗೊತ್ತಾಗಂಗಿಲ್ಲ. ಅವು ಯಾವ ಮೆಟೀರಿಯಲ್ ಇರ್ತಾವೆ ಮತ್ತು ಎಷ್ಟು ಉದ್ದ ಅಗಲ ಇರ್ತಾವೆ ಪ್ರತಿಯೊಂದು ಇರ್ತೈತಿ. ಆದ್ರೆ ನಾವು ಬಟ್ಟೆನ ಕೈಲೇ ಮುಟ್ಟಿ ನೋಡಿದಾಗ ಮಾತ್ರ ನಮ್ಗೆ ಕ್ವಾಲಿಟಿ ಹೆಂಗಂತ ಗೊತ್ತಾಗೋದು. ಹಾಗಾಗಿ ನಾನು ಅದನ್ನ ಹೇಳೋದು, ನಿಮ್ಮ ಬಂದು ಮುಟ್ಟಿದ ತಕ್ಷಣ ನಿಮ್ಗೆ ಚಲೋ ಇದ್ರೆ ಚಲೋ ಅದಾವ ಅಂತ ಹೇಳ್ರಿ, ಕ್ವಾಲಿಟಿ ಚಲೋ ಇಲ್ಲಂದ್ರೆ ಚಲೋ ಅದಾವ ಅಂತ ಹೇಳ್ರಿ. ಯಾಕಂದ್ರೆ ಸರಿ ಇಲ್ಲ ಅಂತಂದಿಂದ ನಾನು ನೆಕ್ಸ್ಟ್ ಆ ಫೋಟೋಸ್ನ ನಾನು ಸ್ಟೇಟಸಲ್ಲಿ ಹಾಕೋಕೆ ಹೋಗಂಗಿಲ್ಲ. ಅದನ್ನು ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂದ್ರೆ ಕಸ್ಟಮರ್ಸ್ಗೆ ನಾನು ಸೇಲ್ ಮಾಡೋಕೆ ಹೋಗಂಗಿಲ್ಲ. ನೀವೆಲ್ಲರೂ ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಳಕತ್ತೀನಿ. ಇಲ್ಲಿ ನಾನು ಮೊಬೈಲ್ ನಂಬರ್ನ ಹೇಳ್ತೀನಿ ನೋಡ್ರಿ. ಯಾಕಂದ್ರೆ ಕೈನ್ ಮಾಸ್ಟರ್ನ ವಿಡಿಯೋ ಎಡಿಟಿಂಗ್ ಮಾಡಕತ್ತೀನಿ. ಇದನ್ನು ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋದು ವಿಡಿಯೋ ಇದೆ. ಅಲ್ಲಿ ನನಗೆ ಟೈಪ್ ಮಾಡೋಕೆ ಬರೋಲ್ತ ಕೆಲವೊಂದು ಆಪ್ಷನ್ ಇಲ್ಲಿ ಬರೋಂಗಿಲ್ಲ. 8951881207 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ, ಆನ್ಲೈನ್ ಪೇಮೆಂಟ ಅವೈಲೇಬಲ್ ಇರ್ತೈತಿ. 4 to 7 ಡೇಸಲ್ಲಿ ನಿಮ್ಗೆ ಸೀರೆ ಬಂದು ಆರಾಮ್ಸೆ ತಲುಪ್ತೈತಿ. ಇಲ್ಲಿ ಇಳಕಲ್ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಫಂಕ್ಷನ್ ವೆಡ್ಡಿಂಗ್ ಸಾರಿ ಎಲ್ಲ ಥರದ ಸೀರೆನೂ ಅವೈಲೇಬಲ್ ಅದಾವೆ. ಕಾಟನ್, ಪಾಲಿ ಕಾಟನ್, ಆರ್ಟ್ ಸಿಲ್ಕ ಎಲ್ಲ ಥರದ ಸೀರೆ.